ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಮಾತಿನಲ್ಲಿ ಶ್ರೋತ್ರ ಸುಖವ ನುಡಿಯಬಹುದಲ್ಲದೆ ಮಾಡುವ ಸತ್ಕ್ರಿಯೆಯಿಂದ ಭಕ್ತನೆನಿಸಲು ಬಾರದು. ಅರ್ಥ ಪ್ರಾಣಾಭಿಮಾನವಾರಿಗೆಯು ಸಮನಿಸದು. ಲಿಂಗ ಮುಖದಲ್ಲುದಯವಾದ ಶರಣಂಗಲ್ಲದೆ ಅಯ್ಯ. ಕೂಡಲ ಸಂಗನ ಶರಣರ ಭಕ್ತಿ ಭಂಡಾರವು ಎನಗೆಂತೂ ಸಾಧ್ಯವಪ್ಪುದು ಹೇಳೆನ್ನ ತಂದೆ. ಈ ವಚನದ ಸಾರ ಹೀಗಿದೆ. ಕಿವಿಗೆ ಇಂಪಾಗುವಂತೆ ಕೇಳಿಸುವ ಭಕ್ತಿ ಪದಗಳನ್ನು ಬೇಕಾದಷ್ಟು ಹಾಡಬಹುದು. ಆದರೆ ಭಕ್ತಿಯನ್ನು ಆಚರಣೆಯಲ್ಲಿ ತರುವುದು ಕಷ್ಟ ಸಾಧ್ಯವಾದುದು. ಹಾಗೆ ಆಚರಣೆಯಲ್ಲಿ ಭಕ್ತಿಯನ್ನು ಅಳವಡಿಸಿಕೊಳ್ಳದೆ ಅರ್ಥ ಪ್ರಾಣ ಅಭಿಮಾನಗಳ ಮೋಹವನ್ನು ತೊರೆಯದೆ ಯಾರೂ ಭಕ್ತರೆನಿಸಿಕೊಳ್ಳಲು ಸಾಧ್ಯವಿಲ್ಲ. ಜಂಗಮ ಪ್ರೇಮಿಗಳಾದ ಶರಣರು ತಮ್ಮ ನಿಜ ಭಕ್ತಿಯ ಮೂಲಕ ಇದನ್ನು ಸಾಧ್ಯವಾಗಿಸಿಕೊಳ್ಳುವರು. ಅಂತಹ ನಿಜ ಭಕ್ತಿ ನನಗೆ ಸಾಧ್ಯವಾಗುವ ಬಗೆಯನ್ನಾದರೂ ತಿಳಿಸು ತಂದೆ ಎಂದು ಬಸವಣ್ಣನವರು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಜಗಳವಾಡುತ್ತಾ ಮನಸ್ತಾಪವನ್ನು ಮುಂದುವರಿಸಿಕೊಂಡು ಹೋಗುವಷ್ಟು ಜೀವನ ದೀರ್ಘವಾಗಿಲ್ಲ. ಆದರೆ ಪರಿಸ್ಥಿತಿಗೆ ಹೊಂದಿಕೊಂಡು ಸಾಮರಸ್ಯದಿಂದ ಬದುಕುವ ಅವಕಾಶ ಸಾಕಷ್ಟಿದೆ. ನಗು ಒಂದು ಹೂಡಿಕೆ ಎಂದುಕೊಂಡು ದಿನವೂ ಊರ್ಜಿತದಲ್ಲಿಟ್ಟುಕೊಳ್ಳುವ ಮೂಲಕ ನಿರೀಕ್ಷೆಗಿಂತ ಹೆಚ್ಚು ಪ್ರತಿಫಲ ಪಡೆಯಬಹುದು. ನಗು ನಿರಂತರವಾಗಿರಲಿ. ಶರಣು ಶರಣಾರ್ಥಿಗಳು.